ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಯಾಕೆಂದರೆ ನಿನ್ನೆ ಅಷ್ಟೇ ಅವರ ತಾಯಿಯನ್ನು ಅವರು ಭೇಟಿ ಮಾಡಿದ್ರು. ತಾಯಿ ಅವರಿಗೆ ಧೈರ್ಯದ ಮಾತುಗಳನ್ನ ಹೇಳಿದರಂತೆ. ಹಾಗಾಗಿ ಸ್ವಲ್ಪ ನಿರಾಳರಾಗಿದ್ದಾರೆ ನಟ ದರ್ಶನ್. ತಾಯಿ ಭೇಟಿ ಬಳಿಕ ಆರೋಪಿ ದರ್ಶನ್ ಕೊಂಚ ನಿರಾಳ. ನಿನ್ನೆ ದಾಸನಿಗೆ ಧೈರ್ಯವನ್ನು ತುಂಬಿದ್ರು ತಾಯಿ ಮೀನಾ ಅವರು. ರಾಜರಾಜೇಶ್ವರಿ ಆಶೀರ್ವಾದ ಇದೆ, ಹೆದರಬೇಡ ಅಂತ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಏನೋ ಕೆಟ್ಟ ಗಳಿಗೆನಲ್ಲಿ ಈ ಘಟನೆ ನಡೆದಿರಬಹುದು, ನಿನ್ನ ಜೊತೆ ನಾವಿದ್ದೇವೆ. ನೋಡಿ, ಇದೇ ಈ ಒಂದು ಮಾತಿದೆಯಲ್ಲ, ಇದು ನಿರಾಳತೆಗೆ ಕಾರಣ. ನಿನ್ನ ಜೊತೆ ನಾವಿದ್ದೇವೆ ಅಂತ ಕುಟುಂಬ ನಿಂತ್ಕೊಂಡಿದೆ. ಬೆಂತಟ್ಟು ಹೋಗಿದಾರಂತ ಅವ್ರ ತಾಯಿ. ಹಾಗಾಗಿ ಹೆತ್ತಮ್ಮಳ ಭೇಟಿಯ ಬಳಿಕ ಲವಲವಿಕೆಯಿಂದ ಇದ್ದಾರೆ ಜಗ್ಗುದಾದ. ಇಂಥ ಘಟನೆಗಳು ನಡೆದಾಗ ಕುಟುಂಬಸ್ಥರು ಕೂಡ ದೂರ ಆಗಿಬಿಡ್ತಾರೆ ಕೆಲವು ಸರ್ತಿ. ಆದರೆ ಈ ಪ್ರಕರಣದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ, ತಾಯಿ, ಸಹೋದರ ಎಲ್ಲರೂ ದರ್ಶನ್ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಅವ್ರಿಗೊಂದು ಮಾನಸಿಕವಾದ ಧೈರ್ಯ ಬಂದಿದೆ. ಕಾನೂನು ಹೋರಾಟಗಳು ಅದ್ರ ಪಾಡಿಗೆ ಅದು ನಡೆಯುತ್ತೆ. ಜಾಮೀನಿಗೆ ಅಪ್ಲೈ ಮಾಡ್ಕೋಬೇಕು, ಜಾಮೀನು ಪಡ್ಕೋಬೇಕು. ಬಟ್ ಆ ಅಪರಾಧವನ್ನು ಕ್ಷಮಿಸಬೇಕಲ್ಲ. ಕ್ಷಮಿಸುವಂತಹ ಗುಣ ಇದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಕುಟುಂಬಗಳೇ ಒಡೆದು ಹೋಗ್ಬಿಡುತ್ತೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಕೊಲೆ ನಡೆದಿರ್ತಕ್ಕಂಥದ್ದು ಇದು. ಆದರೂ ಕ್ಷಮಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ನಿನ್ನೆ ತಾಯಿಯನ್ನು ಭೇಟಿ ಮಾಡಿದ ನಂತರ, ಹೌದು ಭೇಟಿ ಮಾಡೋಕ್ಕೆ ಬರಬೇಕಾದ್ರೂ ಕೂಡ ಫುಲ್ ಸ್ಮೈಲ್ನಲ್ಲೇ ಬಂದಿದ್ದರು ದರ್ಶನ್. ಸೊ ಈಗ ಕಂಪ್ಲೀಟ್ ನಿರಾಳರಾಗಿದ್ದಾರೆ ಹಾಗಾದರೆ ಅಂತ? ಖಂಡಿತ ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗ್ನಿಂದಲೂ ಸಹಿತ ತಾಯಿಗೋಸ್ಕರ ಕೊಲೆ ಆರೋಪಿ ದರ್ಶನ್ ಅವರು ಹಂಬಲಿಸ್ತಾ ಇದ್ರು. ಆದ್ರೆ ನಿನ್ನೆ ಅವ್ರ ತಾಯಿ ಮೀನಾ ತುಗ್ದೀಪ್ ಅವರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ತಾಯಿಯ ಮುಖವನ್ನು ನೋಡಿದಾಗ ದರ್ಶನ್ ಅವರು ಕಣ್ಣೀರು ಹಾಕಿದ್ರು. ಮಗನ ಮುಖವನ್ನು ನೋಡಿದಾಗ ಅವ್ರ ತಾಯಿ ಮೀನಾ ತುಗ್ದೀಪ್ ಅವರು ಸಹಿತ ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಮಗನ ಆರೋಗ್ಯವನ್ನು ಸಹಿತ ತಾಯಿ ವಿಚಾರಿಸಿದ್ರು. ಹೆಂಗಿದವನು ಹೆಂಗಾದಲ್ಲೋ ಅನ್ನುವಂಥ ರೀತಿಯಲ್ಲಿ ಮರುಕವನ್ನು ಕೂಡ ಪಟ್ಟರು. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿಯೇ ದರ್ಶನ್ ಅವರು ಇಲ್ಲ, ನಾನು ಕೊಲೆ ಮಾಡಿಲ್ಲ, ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನುವಂಥ ರೀತಿಯಲ್ಲಿ ತಾಯಿಯ ಮುಂದೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಹೇಳಿಕ್ ಹೋದ್ರು. ಅಂದ್ರೆ ನಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ ಹೋದ್ರು. ಮತ್ತೊಂದು ಕಡೆಗೆ ತಾಯಿ ಕೂಡ ಮಗನಿಗೆ ಅಭಯವನ್ನು ನೀಡಿದ್ರು. ಮಗ ಎಷ್ಟೇ ತಪ್ಪು ಮಾಡಿದ್ರು ಸಹಿತ ತಾಯಿಗೆ ಅವ್ನ ಮಗನೇ ಆಗಿರ್ತಾನೆ. ಇದೇ ಕಾರಣಕ್ಕೋಸ್ಕರ ಮಗನಿಗೆ ಧೈರ್ಯವನ್ನು ಹೇಳಿದ್ರು. ಏನೂ ಆಗಲ್ಲ, ರಾಜರಾಜೇಶ್ವರಿ ತಾಯಿಯ ಕೃಪೆ ನಿನ್ ಮೇಲಿದೆ, ಅಮ್ಮನ ಆಶೀರ್ವಾದದಿಂದ ಆದಷ್ಟು ಬೇಗ ಬೇಲ್ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ಅನ್ನುವಂಥ ರೀತಿಯಲ್ಲಿ ಮಗನಿಗೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನು ಸಹಿತ ಹೇಳಿದ್ರು. ಸಹಜವಾಗಿ ತಾಯಿಯ ಕನವರಿಕೆಯಲ್ಲಿದ್ದಂಥ ದರ್ಶನ್ ಅವರು ತಾಯಿ ಬರ್ತಾರೆ ಅನ್ನುವಂಥದ್ದನ್ನ ಕೇಳಿ ಖುಷಿಯಿಂದಲೇ ಹೊರಗಡೆ ಬಂದ್ರು. ಮತ್ತೆ ಅದಾದ್ಮೇಲೆ ತಾಯಿ ಜೊತೆಗೆ ಮಾತನಾಡಿದ ಮೇಲೆ ಸಹಿತ ತಾಯಿಯ ಒಂದಿಷ್ಟು ಸಮಾಧಾನಕರ ಮಾತುಗಳು ಮತ್ತು ಆತ್ಮಸ್ಥೈರ್ಯದ ಮಾತುಗಳು ಅವರಿಗೆಲ್ಲ ಒಂದು ಕಡೆಗೆ ಮನೋಬಲವನ್ನು ಹೆಚ್ಚಿಸ್ತು ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ಒಳಗಡೆ ಹೋಗುವಾಗ್ಲೂ ಸಹಿತ ನಗುಮುಖದಿಂದಲೇ ಒಳಗಡೆ ಹೋದ್ರೆ ಎಲ್ಲ ಒಂದು ಕಡೆಗೆ ತಾಯಿ ಬಂದು ಭೇಟಿಯಾಗಿ ಹೋದ್ಮೇಲೆ ಇದೀಗ ದರ್ಶನ್ ಅವರು ಸಾಕಷ್ಟು ಉತ್ಸಾಹದಲ್ಲಿದ್ದಾರೆ. ಅಂದ್ರೆ ಇದುವರೆಗೂ ಸಹಿತ ಅವ್ರ ಮುಖದಲ್ಲಿ ಒಂದಿಷ್ಟು ಕಳೆ ಅಂತಕ್ಕಂಥದ್ದು ಇರ್ಲಿಲ್ಲ, ಆದ್ರೆ ಇದೀಗ ಸಾಕಷ್ಟು ಉತ್ಸಾಹದಿಂದಲೇ ಜೈಲಿನಲ್ಲಿ ಇದ್ರೆ. ಬೆಳಿಗ್ಗೆನೂ ಸಹಿತ ಇದೀಗ ಅಂದ್ರೆ ಬೆಳಿಗ್ಗೆನೂ ಸಹಿತ ಉಪಹಾರವನ್ನ ಸೇವಿಸಿ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಸಹಿತ ಚೆನ್ನಾಗಿ ಮಾತನಾಡಿದ್ರು, ನಗ್ನಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ದರ್ಶನ್ ಅವರು ಇವತ್ತು ಕೂಡ ತುಂಬಾ ಒಳ್ಳೆ ಮೂಡಲ್ಲಿ ಇದ್ದಾರೆ. ದರ್ಶನ್ ಜೈಲಿನಲ್ಲಿ ಖುಷಿಯಾಗಿದ್ದಾರೆ. ತಾಯಿ ಮತ್ತೆ ಹೆಂಡತಿ ಎಲ್ಲರೂ ಕೂಡ ಬೆನ್ನಿಗೆ ನಿಂತಿರೋದ್ರಿಂದ ಹೋರಾಟ ಮಾಡಿ ಹೊರಗೆ ಬರಬೇಕು ಅಂತಕ್ಕಂಥದ್ದು ಈಗ ಅವರ ಲೆಕ್ಕಾಚಾರ.